ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ಳೋದೇನೆ. ಇವತ್ತು ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿದಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.04% ಅಥವಾ 10 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇವತ್ತಿನ ಚಾರ್ಟ್ ನೋಡಬಹುದು ಯಾವ ರೀತಿ ಇದೆ ಅಂತ. ಅಂದ್ರೆ ದೊಡ್ಡ ಮಟ್ಟದ ರಿಯಾಕ್ಷನ್ ಬರಲೇ ಇಲ್ಲ ಅಂತ ಹೇಳ್ಬೋದು. ನೋಡಬಹುದು 65 ಪಾಯಿಂಟ್ಸ್ ಅದೇ ಹೈಯೆಸ್ಟ್ ಕೆಳಗಡೆಯಿಂದ ಮೇಲೆ ಹೋಗಿರೋದು. ಅದಕ್ಕಿಂತ ಜಾಸ್ತಿ ಎಲ್ಲೂ ಹೋಗ್ಲೇ ಇಲ್ಲ. ಆಲ್ಮೋಸ್ಟ್ 50 ಪಾಯಿಂಟ್ಸ್ ಮೇಲೆ 50 ಪಾಯಿಂಟ್ಸ್ ಕೆಳಗೆ ಇದ್ರೊಳಗಡೆನೆ ಟ್ರೇಡ್ ಆಯ್ತು ಅಂತ ಹೇಳ್ಬೋದು ಇವತ್ತು ನಮ್ಮ ಮಾರ್ಕೆಟ್. ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದಾಗ ಏಷ್ಯನ್ ಮಾರ್ಕೆಟ್ ಗಳಲ್ಲಂತೂ ಬ್ಲಡ್ ಬಾತ್ ಇತ್ತು. ಹಲವು ಮಾರ್ಕೆಟ್ ಗಳು 3-4-5% ವರೆಗೂ ಕೂಡ ಬಿದ್ದಿದ್ವು. ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇತ್ತು. ಅದೇ ರೀತಿ ಸ್ವಲ್ಪ ಡೌನ್ ಅಲ್ಲೇ ಓಪನ್ ಆಯ್ತು, ಬಟ್ ಅಷ್ಟೇನು ದೊಡ್ಡ ಮಟ್ಟದ ಡೌನ್ ಅಲ್ಲ. ಬಟ್ ಕ್ಲೋಸಿಂಗ್ ಅಂತೂ ಫ್ಲಾಟ್ ಆಗಿದೆ. ಜಸ್ಟ್ 10 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 0.09% ಅಥವಾ 69 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಒಟ್ಟಿನಲ್ಲಿ ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಅಂತ ದೊಡ್ಡ ನೆಗೆಟಿವ್ ಅಥವಾ ಪಾಸಿಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಲಿಲ್ಲ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು. ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. 0.7% ವರೆಗೂ ಡೌನ್ ಆಗಿದೆ ಇವತ್ತು. ನಿಫ್ಟಿ 100 0.17% ಡೌನ್ ಇದೆ. ನಿಫ್ಟಿ 200 ಅಲ್ಲಿ 0.12% ಡೌನ್ ಇದೆ. ನಿಫ್ಟಿ 500 ಅಲ್ಲಿ 0.16% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.16% ವರೆಗೂ ಡೌನ್ ಆಗಿದೆ. ಬಟ್ ನೆಕ್ಸ್ಟ್ 50 ನಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ, ಅಪ್ ಟು 0.7% ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ ನೋಡಬಹುದು 0.22% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.08% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಆಲ್ಮೋಸ್ಟ್ ನಿನ್ನೆಯಲ್ಲಿ ಕ್ಲೋಸಿಂಗ್ ಇತ್ತು, ಇವತ್ತು ಕೂಡ ಅಲ್ಲೇ ಕ್ಲೋಸ್ ಆಗಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.17% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.22% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.47% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇವತ್ತು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್ ಹೋಲಿಸಿದ್ರೆ ಮಿಡ್ ಕ್ಯಾಪ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಡೌನ್ ಫಾಲ್ ಇಲ್ಲ ಅಲ್ಲಿ. ಬಟ್ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 50 ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದೆ. ಸ್ಮಾಲ್ ಕ್ಯಾಪ್ 250 ನೋಡಬಹುದು ಅಪ್ ಟು 0.5% ವರೆಗೂ ಡೌನ್ ಆಗಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ 1.27% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಬಟ್ ಇವತ್ತೇನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಹಾಗಂತ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿನೂ ಕೂಡ ಇಲ್ಲ. ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ನಮ್ಮ ಮಾರ್ಕೆಟ್. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಮೇಲ್ನೋಟಕ್ಕೆ ನೋಡಬಹುದು ಕೆಲವು ಸೆಕ್ಟರ್ಸ್ ಗ್ರೀನ್ ಅಲ್ಲಿ ಇದಾವೆ, ಕೆಲವು ಸೆಕ್ಟರ್ಸ್ ರೆಡ್ ಅಲ್ಲಿ ಕಾಣ್ತಿದ್ದಾವೆ. ನಿಫ್ಟಿ ಆಟೋ 0.69% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಟೋ ಸೆಕ್ಟರ್ ಅಲ್ಲಿ. ಬ್ಯಾಂಕ್ 0.58% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ 0.39% ಡೌನ್ ಫಾಲ್ ಇದೆ. FMCG ನಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. 1.38% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು IT ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 3.32% ರ್ಯಾಲಿ IT ಸೆಕ್ಟರ್ ಅಲ್ಲಿ ಇದೆ ಇವತ್ತು. ಮೀಡಿಯಾ 0.34% ನೆಗೆಟಿವ್ ಇದೆ. ಮೆಟಲ್ ಅಲ್ಲಿ 0.61% ನೆಗೆಟಿವ್ ಇದೆ. ಫಾರ್ಮಾ 0.2% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. PSU ಬ್ಯಾಂಕ್ ಗಳಲ್ಲಿ ನಿಯರ್ಲಿ 1% ಡೌನ್ ಫಾಲ್ ಇದೆ. ರಿಯಾಲಿಟಿ 2.17% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 0.4% ಡೌನ್ ಪರ್ಫಾರ್ಮೆನ್ಸ್ ಇದೆ. ಹೆಲ್ತ್ ಕೇರ್ ಅಲ್ಲಿ 0.15% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.08% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಯಿಲ್ ಅಂಡ್ ಗ್ಯಾಸ್ 0.1% ನೆಗೆಟಿವ್ ಇದೆ. ಹಾಗೆ ಕೆಮಿಕಲ್ ಅಲ್ಲಿ 1.25% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇವತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದು ಅಂತಂದ್ರೆ IT ಸೆಕ್ಟರ್ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂಡ್ ರಿಯಾಲಿಟಿ ಸೆಕ್ಟರ್ ಅಂತ ಹೇಳ್ಬೋದು. ಅದರಲ್ಲೂ IT ಸೆಕ್ಟರ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡೋ ಮೂಲಕ. ಇನ್ನು ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು FMCG ನಲ್ಲಿ ಮೋರ್ ದನ್ 1% ಡೌನ್ ಫಾಲ್ ಇದೆ. ಹಾಗೆ ಕೆಮಿಕಲ್ ಕೂಡ ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನೆಲ್ಲ ಕಡೆ ಅಪ್ ಟು 0.5% ವರೆಗೂ ಡೌನ್ ಫಾಲ್ ಇತ್ತು. ಅಟ್ ದ ಸೇಮ್ ಟೈಮ್ PSU ಬ್ಯಾಂಕ್ ಗಳು ಕೂಡ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ IT ಸೆಕ್ಟರ್ ಅಲ್ಲಿ ಹಾಗೂ ರಿಯಾಲಿಟಿನಲ್ಲಿ ಜಾಸ್ತಿ ಹೂಡಿಕೆ ಮಾಡಿರೋ ಪೋರ್ಟ್ಫೋಲಿಯೋಗಳು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ. 0.6, 1.6, 0.5, 0.7, 1.1, 0.4, 0.3 ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತೇವೆ.
ಬಟ್ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲೂ ಎಸ್ಪೆಷಲಿ ನಿಕ್ಕೈ ನೋಡಬಹುದು ನಿಯರ್ಲಿ 4% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಶಾಂಘೈ ಕಾಂಪೋಸಿಟ್ ಮೋರ್ ದನ್ 1% ಡೌನ್ ಇದೆ. SZSE 4.5%, ಚೀನಾ A50 2.5% ಗಿಂತ ಜಾಸ್ತಿ. DJ ಶಾಂಘೈ 0.82, ತೈವಾನ್ ವೇಟೆಡ್ ಫ್ಲಾಟ್ ಇದೆ. ಕೋಸ್ಪಿ ನಲ್ಲಿ ನೋಡಬಹುದು ನಿಯರ್ಲಿ 11% ಡೌನ್ ಫಾಲ್ ಇದೆ. ಎಸ್ಪೆಷಲಿ ಕೋಸ್ಪಿ ಹಾಗೂ SZSE ಅಂಡ್ ನಿಕ್ಕೈ ಈ ಮೂರು ಕಡೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಹೋಲಿಸಿದ್ರೆ ಇಂಡಿಯನ್ ಮಾರ್ಕೆಟ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಇದೆ. ಈ ಮುಂಚೆ ಏಷ್ಯನ್ ಮಾರ್ಕೆಟ್ ಗಳು ಅಪ್ ಆಗ್ತಿದೆ, ಇಂಡಿಯನ್ ಮಾರ್ಕೆಟ್ ಡೌನ್ ಆಗ್ತಿದೆ ಅಂತ ಡಿಸಪಾಯಿಂಟ್ಮೆಂಟ್ ಇರ್ತಿತ್ತು. ಇವಾಗ ಏಷ್ಯನ್ ಮಾರ್ಕೆಟ್ ಬೀಳ್ತಿದಾವೆ, ಇಂಡಿಯನ್ ಮಾರ್ಕೆಟ್ ಫ್ಲಾಟ್ ಇದೆ ಅಂತ ಡಿಸಪಾಯಿಂಟ್ಮೆಂಟ್ ಇದೆ. ಯಾವಾಗ ರ್ಯಾಲಿ ಬರುತ್ತೋ ನೋಡೋಣ. ಸದ್ಯದ ಮಟ್ಟಿಗಂತೂ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಿ ಏನಂತ ಫ್ಲಾಟ್ ಪರ್ಫಾರ್ಮೆನ್ಸ್ ಇಲ್ಲ, ಸ್ವಲ್ಪ ಡೌನ್ ಇದೆ. ಯಾಕಂದ್ರೆ ಹಲವು ಸೆಕ್ಟರ್ಸ್ ಡೌನ್ ಅಲ್ಲೇ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಕ್ರೂಡ್ ಅಲ್ಲಿ ಏನಾದ್ರೂ ಪರಿಸ್ಥಿತಿಗಳು ಬದಲಾದ್ವಾ ಅಂತ ನೋಡೋದಾದ್ರೆ ಏನಿಲ್ಲ. ಮಾರ್ನಿಂಗ್ ನೋಡಿದಾಗ್ಲೂ ಕೂಡ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಕ್ರೂಡ್. ಇವಾಗ್ಲೂ ಕೂಡ ನೋಡಬಹುದು 2.5% ಹಿಂದೂ ಜಾಸ್ತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಸ್ವಲ್ಪ ಡೌನ್ ಫಾಲ್ ಹೆಚ್ಚಾಗಿದೆ. ಒಳ್ಳೆ ಬೆಳವಣಿಗೆನೆ ಇದೇನು ಡೌನ್ ಆದಷ್ಟು ನೋಡೋಣ. ಸದ್ಯದ ಮಟ್ಟಿಗೆ $86 ಪರ್ ಬ್ಯಾರಲ್ ಟ್ರೇಡ್ ಆಗ್ತಿದೆ. ಬ್ರೆಂಟ್ ಒಳ್ಳೆ ಡೌನ್ ಫಾಲ್ ಇದೆ. ಮೋರ್ ದನ್ $100 ವರೆಗೂ ಹೋಗಿದ್ದಂತ ಬ್ರೆಂಟ್ ಕ್ರೂಡ್ ಮತ್ತೆ 86ಕ್ಕೆ ಬಂದಿದೆ. ಒಳ್ಳೆ ಬೆಳವಣಿಗೆನೆ ನೋಡೋಣ ಮುಂದುವರೆದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸಿಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದ್ರೆ RR ಕಬೆಲ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು, ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ನಾನು. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಇದೆ. ಮಾರ್ಕೆಟ್ ಅಲ್ಲೂ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ. ನಂತರ ಸುಜ್ಲೋನ್ ಎನರ್ಜಿ ಅಪ್ ಟು 10% ವರೆಗೂ ಕೂಡ ಡೌನ್ ಆಗಿದೆ ಇವತ್ತು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಡಿಸಪಾಯಿಂಟ್ಮೆಂಟ್ ಅಂದ್ರೆ ಅಂತ ದೊಡ್ಡ ಡಿಸಪಾಯಿಂಟ್ಮೆಂಟ್ ಏನಲ್ಲ. ನೀವು ಇಲ್ಲಿ ನೋಡಬಹುದು 324 ಕೋಟಿ ಇತ್ತು ಹಿಂದಿನ ವರ್ಷ ಕಂಪನಿಯ ಪ್ರಾಫಿಟ್. ಈ ಸಲ 305 ಕೋಟಿ ರಿಪೋರ್ಟ್ ಮಾಡಿದೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ಬಿಗ್ ನೆಗೆಟಿವ್ ರಿಯಾಕ್ಟ್ ಮಾಡಿದೆ. ನಂತರ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ, ನೋಡಬಹುದು. ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಇಂಕ್ಸ್ ಬ್ಯಾಕ್ ಟು ಎಂಟರ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ರಿನ್ಯೂವಬಲ್ ಎನರ್ಜಿ ಮಾರ್ಕೆಟ್. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಗೆ ಎಂಟರ್ ಆಗೋ ಬಗ್ಗೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ರಿಯಾಕ್ಷನ್ ಗೆ ಕಾರಣ ಆಗ್ಲಿಲ್ಲ. ಸ್ಟಾಕ್ ಅಂತೂ ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಏನು BL ಕೂಡ ಫೋಕಸ್ ಅಲ್ಲಿದ್ದು. ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಇಲ್ಲೂ ಕೂಡ ನೆಗೆಟಿವ್ ಇದೆ. ಆಕ್ಚುಲಿ ರಿಸಲ್ಟ್ ಚೆನ್ನಾಗಿ ಇತ್ತು. ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿದ್ದು ಕಂಪನಿಯ ನಂಬರ್ಸ್. ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ BL ಅಲ್ಲಿ ಇವತ್ತು. ಏನು ಗ್ರಾವಿಟಾ ಇಂಡಿಯಾ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತು. ಬಟ್ ಸ್ಟಿಲ್ ಮಾರ್ಕೆಟ್ ಅಗೇನ್ ಇಲ್ಲೂ ಕೂಡ ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಮಾಡಿದೆ. ಆಲ್ಮೋಸ್ಟ್ ಸ್ಟಾಕ್ 8% ಗಿಂತ ಜಾಸ್ತಿ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ರಿಸಲ್ಟ್ ಅಂತೂ ಚೆನ್ನಾಗೇ ಇತ್ತು. ಬಟ್ ಮಾರ್ಕೆಟ್ ಅಂತೂ ರಿಯಾಕ್ಟ್ ಮಾಡಿರೋದು ನೆಗೆಟಿವ್ ಅಲ್ಲಿ. ಏನೋ ಟಾಟಾ ಪವರ್ ಕೂಡ ಸುದ್ದಿಲಿತ್ತು. ಟಾಟಾ ಪವರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಜೊತೆಗೆ ನೋಡಬಹುದು ಟಾಟಾ ಪವರ್ ಟಾರ್ಗೆಟ್ಸ್ 30,000 crore ರೂಫ್ ಟಾಪ್ ಸೋಲಾರ್ ರೆವೆನ್ಯೂ ಬೈ 2029. ಈ ಬಗ್ಗೆ ಅಪ್ಡೇಟ್ ಗಳನ್ನ ಕೊಟ್ಟಿತ್ತು. ಜೊತೆಗೆ ಹಿಂಗಟ್ ಅಂಡ್ ವಫರ್ ಪ್ಲಾಂಟ್ ಗೆ ಒಡಿಶಾ ಫೈನಲ್ ಮಾಡಿದೆ. ಈ ಸುದ್ದಿಗಳ ಕಾರಣಕ್ಕೂ ಕೂಡ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ, ಮೋರ್ ದನ್ 1%. ಏನೋ ದಿಲೀಪ್ ಬಿಲ್ಡ್ಕಾನ್ ಕೂಡ ಸುದ್ದಿಲಿತ್ತು. ಇಲ್ಲೂ ಆಬ್ವಿಯಸ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿನೇ ಬಂದಿತ್ತು. ನೋಡಬಹುದು 2,524 ಕೋಟಿ ಮೊತ್ತದ ಕೆನಲ್ ಪ್ರಾಜೆಕ್ಟ್ ಅಲ್ಲಿ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಬಟ್ ಸ್ಟಿಲ್ ಸ್ಟಾಕ್ ಅಂತೂ ನೆಗೆಟಿವ್ ಅಲ್ಲೇ ರಿಯಾಕ್ಟ್ ಮಾಡಿದೆ ಇವತ್ತು. ಇನ್ನು ಹೋಮ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು 568 ಕೋಟಿ ಮೊತ್ತದ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ವಾಟರ್ ರಿಸೋರ್ಸ್ ಪ್ರಾಜೆಕ್ಟ್ ಛತ್ತೀಸ್ಗಢ ಅಲ್ಲಿ ಸಿಕ್ಕಿರುವಂತದ್ದು ಆಲ್ಮೋಸ್ಟ್ 569 ಕೋಟಿ. ಈ ಸುದ್ದಿ ಕಾರಣಕ್ಕೆ ಹೋಮ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಇದರ ಜೊತೆಗೆ ಡೈನಾಕಾನ್ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. NPCI ಇಂದ ಕಂಪನಿ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ. ನೋಡಬಹುದು 267 ಕೋಟಿ ಮೊತ್ತದ ಪ್ರಾಜೆಕ್ಟ್, ಜೊತೆಗೆ 7 ವರ್ಷಗಳ ಪ್ರಾಜೆಕ್ಟ್, ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಡೈನಾಕಾನ್ಸ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಇದರ ಜೊತೆಗೆ L&T ಕೂಡ ಇವತ್ತು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು L&T ಸೆಕ್ಯೂರ್ಸ್ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಲ್ಟ್ರಾ ಮೆಗಾ ವಿತ್ ಟೆನೆಟ್ ಫಾರ್ 2 ಗಿಗಾವ್ಯಾಟ್ ಆಫ್ ಶೋರ್ ವಿಂಡ್ ಪ್ರೋಗ್ರಾಮ್. ಕಂಪನಿ ಅಲ್ಟ್ರಾ ಮೆಗಾ ಆರ್ಡರ್ ಅನ್ನ ಪಡ್ಕೊಂಡಿದೆ. ಅಲ್ಟ್ರಾ ಮೆಗಾ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು 15,000 ಕೋಟಿಗಿಂತ ಹೆಚ್ಚಿನ ಮೊತ್ತದ ಆರ್ಡರ್ ಇದು. ಇದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಬಹುದು. L&T ಕನ್ಸಾರ್ಷಿಯಂ ಗೆ ಸಿಕ್ಕಿರುವಂತದ್ದು ನೋಡಬಹುದು. ಇಟಾಚಿ ಎನರ್ಜಿ ಜೊತೆ ಕನ್ಸಾರ್ಷಿಯಂ ಅನ್ನು ಮಾಡ್ಕೊಂಡಿದೆ. ಸೊ ಈ ಕನ್ಸಾರ್ಷಿಯಂ ಗೆ ಸಿಕ್ಕಿರುವಂತ ಆರ್ಡರ್, ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ. ಎಷ್ಟು ದೊಡ್ಡ ಆರ್ಡರ್ ಸಿಕ್ಕರೂ ಕೂಡ ಇದರಲ್ಲಿ ರಿಯಾಕ್ಷನ್ ನೋಡಬಹುದು 0.5%. ಯೂಶುವಲಿ ಆರ್ಡರ್ ಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ L&T, ತುಂಬಾ ರೇರ್ ಅಂತಾನೆ ಹೇಳ್ಬೋದು. ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.